ಕರ್ನಾಟಕದ ರಾಜಕೀಯದ ಇಬ್ಬರು ಧ್ರುವ ತಾರೆಗಳು ಅಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇಬ್ಬರು ಜನಪ್ರಿಯ ನಾಯಕರು, ಹೌದು. ಇಬ್ಬರು ಕಾಂಗ್ರೆಸ್ನ ಶಕ್ತಿ ಸ್ತಂಭಗಳು. ಆದರೆ ಇವತ್ತು ನಾನು ಮಾತಾಡ್ತಾ ಇರೋದು ರಾಜಕೀಯದ ಬಗ್ಗೆ ಅಲ್ಲ, ಬದಲಾಗಿ ಅವರ ಆಸ್ತಿ ಬಗ್ಗೆ. ಹೌದು, ಕೋಟ್ಯಾಧಿಪತಿ ನಾಯಕರಲ್ಲಿ ಯಾರ ಮುಂದೆ ಯಾರ ಹತ್ರ ಎಷ್ಟು ಕಾರುಗಳಿವೆ, ಯಾರ ಬಳಿ ಎಷ್ಟು ಚಿನ್ನ ಇದೆ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಕಂಪೇರ್ ಮಾಡಲಿದ್ದೇನೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಮ್ಮ CM ಸಿದ್ದರಾಮಯ್ಯ ಅವರ ಬಗ್ಗೆ ನೋಡೋಣ. ಸಿದ್ದರಾಮಯ್ಯ ಅಂದ್ರೆ ನಮಗೆ ನೆನಪಾಗೋದು ಪಂಚೆ, ಶರ್ಟು ಮತ್ತು ಅವರ ಸರಳ ವ್ಯಕ್ತಿತ್ವ. ಆದ್ರೆ ಅವರ ಆಸ್ತಿ ವಿವರಗಳನ್ನು ನೋಡಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಒಟ್ಟು 2023ರ ಅಫಿಡೇವಿಟ್ ಪ್ರಕಾರ ಸರಿಸುಮಾರು 51 ಕೋಟಿ ರೂಪಾಯಿ ಚಿರಾಸ್ತಿ ಇದೆ. ಅವರು ಮತ್ತು ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿ ಸುಮಾರು 20 ಕೋಟಿಗೂ ಅಧಿಕ ಚಿರಾಸ್ತಿ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿ ಮನೆ, ಮೈಸೂರಿನಲ್ಲಿ ಕೃಷಿ ಜಮೀನುಗಳು ಸೇರಿದಂತೆ ಸುಮಾರು 19ರಿಂದ 20 ಕೋಟಿ ಮೌಲ್ಯದ ಆಸ್ತಿ ಕೂಡ ಹೊಂದಿದ್ದಾರೆ. ಸಿದ್ದರಾಮಯ್ಯ ಅವರು ಸುಮಾರು 13 ಲಕ್ಷದ ಟೊಯೋಟೋ ಇನೋವಾ ಕಾರ್ ಬಳಸ್ತಾರೆ. ಇವರ ಬಳಿ ಸುಮಾರು 50 ಲಕ್ಷ ಮೌಲ್ಯದ ಚಿನ್ನಾಭರಣ ಕೂಡ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ, ಕುಬೇರ ನಾಯಕ. ಇನ್ನು ಎರಡನೆಯದಾಗಿ ಕರ್ನಾಟಕದ ಮನಿ ಮ್ಯಾಗ್ನೆಟ್ ಎಂದೇ ಕರೆಯಲ್ಪಡುವ ಡಿ.ಕೆ. ಶಿವಕುಮಾರ್ ಅವ್ರ ಆಸ್ತಿ ಕೇಳಿದ್ರೆ ಸಾಕು, ಯಾರಾದ್ರೂ ಒಂದು ಕ್ಷಣ ದಂಗಾಗೆ ಹೋಗ್ತಾರೆ. 2023ರ ಅಫಿಡೇವಿಟ್ ಪ್ರಕಾರ ಬರೋಬ್ಬರಿ 1.414 ಕೋಟಿ ರೂಪಾಯಿ ಇದೆ. ಭಾರತದ ಅತ್ಯಂತ ಶ್ರೀಮಂತ ಶಾಸಕರಲ್ಲಿ ಒಬ್ರು. ಬೆಂಗಳೂರಿನ ಸದಾಶಿವನಗರದಲ್ಲಿ ಭವ್ಯ ಬಂಗಲೆ, ಕನಕಪುರದಲ್ಲಿ 100 ಎಕರೆ ಜಮೀನು, ದೆಹಲಿ ಮತ್ತು ಮುಂಬೈನಲ್ಲಿ ಕೂಡ ಇವರು ಸ್ಥಿರಾಸ್ತಿ ಹೊಂದಿದ್ದಾರೆ ಅಂತ ಅನ್ಲಾಗತ್ತೆ. ಇನ್ನು ಇವರು ಶಿಕ್ಷಣ ಸಂಸ್ಥೆಗಳು ಮತ್ತು ರಿಯಲ್ ಎಸ್ಟೇಟ್ ಮತ್ತು ಹಲವು ಕಂಪನಿಗಳಲ್ಲಿ ದೊಡ್ಡ ಮಟ್ಟದ ಷೇರುಗಳನ್ನ ಹೊಂದಿದ್ದಾರೆ. ಡಿ.ಕೆ. ಅವ್ರ ಬಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ರೋಲೆಕ್ಸ್ ವಾಚ್ ಇದೆ. ಸರಿಸುಮಾರು 9 ಲಕ್ಷ ಅಂತ ಅನ್ಸುತ್ತೆ. ಮತ್ತು 1 ಕೋಟಿಗೂ ಅಧಿಕ ಮೌಲ್ಯದ ವಜ್ರ ವೈಡೂರ್ಯಗಳಿದೆ. ಇಬ್ರು ನಡುವಿನ ನೇರ ಹೋಲಿಕೆನ ನೋಡೋದಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಅಂಕಿ ಅಂಶಗಳ ಪ್ರಕಾರ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗಿಂತ ಸುಮಾರು 28 ಪಟ್ಟು ಹೆಚ್ಚು ಆಸ್ತಿ ಹೊಂದಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಆಸ್ತಿ ಕೂಡ 2018ಕ್ಕೆ ಹೋಲಿಸಿದರೆ 20 ಕೋಟಿ ಇತ್ತು, ಈಗ 51 ಕೋಟಿ ಏರಿಕೆ ಆಗಿದೆ. ಇನ್ನು ಒಂದು ಮುಖ್ಯ ವಿಷಯ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಆದಾಯದ ಮೂಲ ಹೆಚ್ಚಾಗಿ ಉದ್ಯಮ ಮತ್ತು ರಿಯಲ್ ಎಸ್ಟೇಟ್. ಆದ್ರೆ ಸಿದ್ದರಾಮಯ್ಯ ಅವರು ವಕೀಲರಾಗಿ ವೃತ್ತಿ ಆರಂಭಿಸಿ ರಾಜಕೀಯದಲ್ಲೇ ಹೆಚ್ಚಾಗಿ ಗುರುತಿಸಿಕೊಂಡವರು. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಸ್ತಿಯನ್ನು ಕಷ್ಟಪಟ್ಟು ಸಂಪಾದಿಸಿದ್ರು ಎಂದು ಹೆಮ್ಮೆಯಿಂದ ಹೇಳ್ಕೊತಾರೆ. ಆದಾಯ ತೆರಿಗೆ ಮತ್ತು ಐಟಿ ದಾಳಿಗಳಂತಹ ಸವಾಲುಗಳನ್ನು ಇಬ್ಬರು ಕೂಡ ಎದುರಿಸಿದ್ದಾರೆ ಎಂಬುದು ಇಲ್ಲಿ ಗಮನಾರ್ಹ ವಿಷಯವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನ ಸದಾಶಿವನಗರ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ದೊಡ್ಡ ಆಸ್ತಿಗಳಿವೆ. ಕನಕಪುರ ಇವರ ಪೂರ್ವಜರ ಆಸ್ತಿ ಹಾಗೂ ಫಾರ್ಮ್ ಹೌಸ್ ಕೂಡ ಇದೆ. ಹಲವು ಗ್ರಾನೈಟ್ಸ್ ಉದ್ಯಮಗಳಲ್ಲಿ ಪಾಲುದಾರಿಕೆ ಹೊಂದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಆಸ್ತಿ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಮೈಸೂರಿನ ಟಿ. ನರಸೀಪುರ ತಾಲೂಕಿನ ಸಿದ್ದರಾಮನಹುಂಡಿಯಲ್ಲಿ ಕೃಷಿ ಜಮೀನು ಇದೆ. ಬೆಂಗಳೂರಿನ ಹಳೆ ವಿಮಾನ ನಿಲ್ದಾಣ ರಸ್ತೆ ಭಾಗದಲ್ಲಿ ಮನೆಗಳು ಕೂಡ ಹೊಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮಗಳಾದ ಐಶ್ವರ್ಯ ಹೆಸರಿನಲ್ಲಿ ಸುಮಾರು 106 ಕೋಟಿ ಆಸ್ತಿ ಇದೆ ಎಂದು ಚುನಾವಣಾ ಅಫಿಡೇವಿಟ್ನಲ್ಲಿ ತಿಳಿಸಲಾಗಿದೆ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಆಸ್ತಿ ಯಾರದ್ದೇ ಹೆಚ್ಚಿರಲಿ, ಜನಸೇವೆ ಮಾಡುವ ಗುಣ ಮುಖ್ಯ. ಈ ಇಬ್ಬರು ನಾಯಕರು ಕರ್ನಾಟಕದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ನಿಮಗೆ ಈ ಇಬ್ಬರಲ್ಲಿ ಯಾರಿಷ್ಟ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.